ಕರ್ನಾಟಕ ರಾಜ್ಯೋತ್ಸವನ 10ನೇ ತಾರೀಕಿಗೆ ಮಾಡಿದ್ದೀವಿ. ಇದರಲ್ಲಿ ಬಹಳ ಒಂದು ಒಳ್ಳೆಯ ಫಂಕ್ಷನ್ ಆಗಿದೆ. ಮತ್ತು ಎಲ್ಲ ಕನ್ನಡ ಸಂಘ ಸಂಸ್ಥೆಯವರು ಕೂಡಿದ್ರು. ಅದೇ ರೀತಿ ಏನು ನಮ್ಮ ಕನ್ನಡದವ್ರದ್ದು ಹಾಗೂ ಎಲ್ಲ ಅಧ್ಯಕ್ಷರದು ನಂದು ಏನು ಒಂದು ಕನಸಿತ್ತು ಅದು ನೆನಸಾಯಿತು. ಇನ್ನು ಮುಂದೆ ಇದನ್ನು ಹೇಗೆ ಯಾವ ರೀತಿ ತಗೊಂಡೋಗಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಮ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳ ಮೇಲೆ ಬಿಟ್ಟಿದೆ, ನನ್ನ ಮೇಲೆ ಅಲ್ಲ. ಎಲ್ಲ ಸಂಘದ ಅಧ್ಯಕ್ಷರು ಪ್ರತಿ ಟೈಮಲ್ಲಿ ಇದನ್ನೊಂದು ಕೋರ್ ಕಮಿಟಿ ಮಾಡಿ ಈ ಮುಂದಿನ ಫಂಕ್ಷನ್ ಹೇಗೆ ಆಗಬೇಕು, ಎಂಥದ್ರಲ್ಲಿ ಈ ಸಲ ನಮ್ಮದು ಫಂಕ್ಷನ್ ಏನು ಮಿಸ್ಟೇಕ್ ಆಗಿದೆ, ಈ ಮುಂದಿನ ಫಂಕ್ಷನ್ ಏನು ಆಗಬಾರ್ದು. ಹಾಗೂ ಈ ಫಂಕ್ಷನ್ ಸ್ವಲ್ಪ ನಮ್ಮದು ಮಿಸ್ಟೇಕ್ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ, ಒಂದು ನಮ್ಮ ಟೈಮಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು, ಆದರೆ ಸ್ವಾಮೀಜಿಯು ಬರುವುದು 1 ಗಂಟೆ ನಮಗೆ ಕಾಯ್ಲಿಕ್ಕೆ ಆಯಿತು. 1 ಗಂಟೆ ಅಂದರೆ ಟ್ರಾಫಿಕ್ನ ಪ್ರಾಬ್ಲಮ್, ಆದ್ದರಿಂದ ಅವ್ರಿಗೆ ಸಹ ಗೊತ್ತಿಲ್ಲ ಟ್ರಾಫಿಕಲ್ಲಿ ಅಷ್ಟು ನಿಲ್ಬೋದು ಅಂತೇಳಿ, ಅದಕ್ಕೆ 1 ಗಂಟೆ. ಇನ್ನೊಂದು ಅದು ಆದಮೇಲೆ ಒಂದು 45 ನಿಮಿಷ ಕನ್ನಡ ಭವನದ ಬಗ್ಗೆ ಡಿಸ್ಕಷನ್ ಬಗ್ಗೆ ಆಗಲಿ, ಆ ದುಡ್ಡಿನ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಮಾತಾಯಿತು. ಅದರಲ್ಲಿ 45 ನಿಮಿಷ ಹೋಯ್ತು. ಅಂದ್ರೆ 1 ಗಂಟೆ 45 ನಿಮಿಷ ನಂದು ಅಲ್ಲಿ ಹೋಯ್ತು. ಎರಡನೇದಂದ್ರೆ ಯಾವತ್ತು ಫಂಕ್ಷನ್ ಅಲ್ಲಿ ಸಿಂಗಿಂಗ್ ಮಾಡಲಿಕ್ಕೆ ನಮ್ದು ಕೊಡಬಾರ್ದು. ನಾವು ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಮಾತು ಕೇಳಲಿಕ್ಕೆ ಬರ್ತಾರೆ, ಇದು ನೋಡಿ ಮತ್ತೆ ಅದು ಒಂದು 15-20 ನಿಮಿಷ ಅಂತ ಹೇಳಿದ್ರೆ ನಮಗೆ ವ್ಯಾಲೆಂಟೈನ್ಸ್ನ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರುಗಳು ಕೊಡ್ತೇವೆ ಅಂತ ಹೇಳಿದರು. ಮತ್ತೆ ನಮ್ಮ ಕಮಿಟಿಯಲ್ಲಿ ಸಹ ನಾವು ಮಾತಾಡಬೇಕಾದ್ರೆ ನಾವು ವ್ಯಾಲೆಂಟೈರ್ನ ಇದು ಮಾಡಬೇಕಾಗಿತ್ತು ಅಂತ ಹೇಳಿ ಜವಾಬ್ದಾರಿ ನಾವು ಕೊಡ್ತೇವೆ ಅಂತ ನಾವು ಕೊಡಬೇಕಾಗಿತ್ತು. ವ್ಯಾಲೆಂಟೈರ್ ನಮಗೆ ಕಮಿಟಿಯವರು ಕೊಡಬೇಕಾಗಿತ್ತು. ಅಂದ್ರೆ ಅಧ್ಯಕ್ಷ ನಾನು ಅದನ್ನ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು. ನಂದು ಮಿಸ್ಟೇಕ್ ಆಗಿದೆ ಅಲ್ಲಿ. ಯಾಕಂದ್ರೆ ನಾನು ವ್ಯಾಲೆಂಟೈರ್ನ ನಾನು ಮಾತಾಡಿದಾಗ ನಾನು ಮಾತಾಡಿ ಅದನ್ನ ರೆಡಿ ಮಾಡಬೇಕಾದ್ರೆ ನಾನು ರೆಡಿ ಮಾಡಿಲ್ಲ. ಅದನ್ನ ನನ್ನ ಇಂಥ ಕೆಲವೊಂದು ಮಿಸ್ಟೇಕ್ಗಳು ನಮ್ಮ ಹತ್ರ ಆಗಿದೆ. ಈ ಮಿಸ್ಟೇಕ್ ಇನ್ ಫ್ಯೂಚರ್ ಅಲ್ಲಿ ಅದು ಆಗಬಾರ್ದು ಅಂತ ಹೇಳಿದ್ರೆ ನಾವು ಇದ್ರ ಬಗ್ಗೆ ಜಾಗರೂಕತೆಯಲ್ಲಿ ಇರಬೇಕಾಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ಮಿಸ್ಟೇಕ್ ನಮ್ಮದಂತ ಹೇಳುದು. ಮತ್ತೆ ಕೆಲವರಿಗೆ ಬೇಜಾರಾಗಿದೆ, ಮೋಹನ್ ಶೆಟ್ಟಿ ಇದರಲ್ಲಿ ಭಾಷಣ ಮಾಡಲಿಲ್ಲ ಅಂತ ಹೇಳಿ. ಇದು ಭಾಷಣಕ್ಕಿಂತಲೂ ಇಂಪಾರ್ಟೆಂಟ್ ನಾವು ಈ ಫಂಕ್ಷನ್ ಮಾಡಿದ್ದಂತಕ್ಕೆ ಅದು ಎಲ್ಲರಿಗೂ ಗೊತ್ತಿತ್ತು. ನಾವು ಮಾಡಿದ್ದು ಜನಗಳು ಒಟ್ಟಾಗಬೇಕಂತೇಳಿ. ಜನಗಳಿಂದ ನಮ್ಮ ಸಂಘ ಸಂಸ್ಥೆಗಳು ಒಟ್ಟಾದ್ರು, ನಮ್ಮ ಕನ್ನಡದವರು ಒಟ್ಟಾದ್ರು. ಅವರಿಗೆ ನಾನು ಹೇಳಲಿಕ್ಕೆ ಎಂಥದ್ದು ಆಗಲಿಲ್ಲ, ಅದು ನಾನು ಇವಾಗೊಂದು ಹೇಳ ಬಯಸ್ತೇನೆ. ನಾವು ಸಿಂಪಲ್ ನಾವು ಫಂಕ್ಷನ್ ಮಾಡಿದ್ದು ಕರ್ನಾಟಕ ರಾಜ್ಯೋತ್ಸವ ಅಲ್ಲಿ ಆಗಬಾರ್ದು. ಎಲ್ಲ ನಮ್ಮ ಗೋದ ಎಲ್ಲ ಪ್ರತಿಯೊಂದು ಕೋಣೆಗೊಂಡಲ್ಲಿ ಚಿಕ್ಕ ನಾವು ಸಂಘ ಸಂಸ್ಥೆ ಮಾಡಿ ನಾವು ಏನಾದ್ರು ಫಂಕ್ಷನ್ ಮಾಡ್ತಿದ್ವಿ, ಅದು ನಾವು ಒಂದೇ ಕಡೆ ಸೇರಿ ದೊಡ್ಡ ಫಂಕ್ಷನ್ ಮಾಡುವ ಅಂತೇಳಿ ಎಲ್ಲರೂ ಎಲ್ಲಿ ಖರ್ಚು ಮಾಡ್ತಾರೆ ಆ ದುಡ್ಡನ್ನ ಇಲ್ಲಿ ಹಾಕಿ ನಾವು ಇಲ್ಲಿ ದೊಡ್ಡ ಫಂಕ್ಷನ್ ಮಾಡುವ ಅಂತೇಳಿ ಅದಕ್ಕಾಗಿ ನಾನೊಂದು ಈ ಫಂಕ್ಷನ್ ಮಾಡಲಿಕ್ಕೆ ನನ್ನೊಂದು ಸ್ವಪ್ನ ಇದ್ದದ್ದು. ಇನ್ನೊಂದು ಅಂತ ಹೇಳಿದ್ರೆ, ಈ ಎಕ್ಸಾಂಪಲ್ ಸಿದ್ದಣ್ಣ ಮೇಟಿಯವರು, ನಮ್ಮ ರೆಡ್ಡಿಯವರು, ಮತ್ತೆ ಆಕ್ಚುಲಿ ಇವ್ರದ್ದು ಸಹ ರಿಲೇಷನ್ ಅಷ್ಟು ಒಳ್ಳೆದರಲ್ಲಿ ಇರಲಿಲ್ಲ ನಮ್ಮ ಸಂಘ ಸಂಸ್ಥೆಯಲ್ಲಿ. ಆದ್ರಿಂದ ನಾನು 2 ಜನಕ್ಕೂ ರಿಕ್ವೆಸ್ಟ್ ಮಾಡಿದ್ದೇನೆ. 2 ಜನ ನೀವು ಸಂಘ ಸಂಸ್ಥೆಯಲ್ಲಿ ನೀವು ಬೇರೆ ಆದ್ರೆ ಸಂಸ್ಥೆಗೆ ನಮ್ಮ ಕನ್ನಡದವರಿಗೆ ಲಾಸ್. ಯಾಕಂದ್ರೆ ಒಳ್ಳೊಳ್ಳೆ ಲೀಡರ್ಗಳು ಒಟ್ಟಾಗಿದ್ರೆ ಕನ್ನಡದವರಿಗೆ ಯಾವತ್ತೂ ನಾವು ಮುಂದೆ ಬರ್ಬೋದು, ಏನೇ ಕೆಲಸ ಮಾಡ್ಲಿಕ್ಕೆ ನಾವು ಒಟ್ಟಿಗಿರ್ಬೋದು. 2 ತಾಕತ್ವಾರ ಅಧ್ಯಕ್ಷರುಗಳು 2 ಸಹ, ರೆಡ್ಡಿ ಅವರಾಗ್ಲಿ ನಮ್ಮ ಮೇಟಿಯವರಾಗ್ಲಿ. ಆದ್ರಿಂದ ನನ್ನ ರಿಕ್ವೆಸ್ಟ್ಗೆ ಅವ್ರು 2 ಜನ ಯಾವುದೇ ಅಬ್ಜೆಕ್ಷನ್ ಮಾಡಿದ್ರೆ 2 ಜನ ಒಟ್ಟಾದ್ರು. ಅದಕ್ಕೆ ನಾನು ಅವ್ರಿಗೆ 2 ಜನಗೂ ನಾನು ತುಂಬಾ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. 2 ಜನ ಒಟ್ಟೆ ಒಂದೇ ಸಭೆಯಲ್ಲಿ ಕೂತರು, ಒಂದೇ ಫಂಕ್ಷನ್ ವೇದಿಕೆಯಲ್ಲಿ ಒಂದು ಬದಿಯ ಚೇರಲ್ಲಿ ಸಹ ಕೂತು ಒಂದು ಫಂಕ್ಷನ್ 2 ಜನ ಸೇರಿ ಚೆನ್ನಾಗಿ ಮಾಡಿಕೊಟ್ರು. ಆದ್ರಿಂದ ಅದೊಂದು ಸಂತೋಷ ವಿಷಯ. ಸಂಘ ಸಂಸ್ಥೆ ಒಟ್ಟಾದ್ರು, ಕನ್ನಡದ ಒಟ್ಟಾದ್ರು. ಒಂದು ನ್ಯೂಸ್ ಹೋಯ್ತು, ಒಂದು ಮೆಸೇಜ್ ಹೋಯ್ತು, ಗೋವಾದ ಕನ್ನಡಿಗರು ಒಗ್ಗಟ್ಟಾಗಿದ್ದಾರೆ, ಎಲ್ಲರೂ ಒಂದಾಗಿದ್ದಾರೆ. ಏನಾದರೂ ಪ್ರಾಬ್ಲಮ್ ಇದೆ ಎಲ್ಲರೂ ಒಂದಾಗಿ ಅದನ್ನ ಎದುರಿಸ್ತಾರೆ ಅನ್ನುವಂಥದ್ದೊಂದು ಮೆಸೇಜ್ ಹೋಗಿದೆ. ನನ್ನದು ಬಸ್ ಇಷ್ಟೇ ನನಗೆ ಮೆಸೇಜ್ ಕೊಡ್ಲಿಕ್ಕಿದ್ದದ್ದು. ಗೋವಾದ ಕನ್ನಡಿಗರಿಗೆ ನನಗೆ ಎಷ್ಟೇ ಮೆಸೇಜ್ ಕೊಡ್ಲಿಕ್ಕೆ ಇದ್ದಿದ್ದು, ನಾವು ಕನ್ನಡದವರು ಯಾವತ್ತು ಎಂದಿಗೂ ನಾವು ಪ್ರತಿಯೊಂದಕ್ಕೂ ನಾವು ಸಹಕಾರ ಮಾಡ್ತೇವೆ. ಪ್ರತಿ ಯಾರ್ದು ಪ್ರಾಬ್ಲಮ್ ಇದಕ್ಕೆ ಬಂದು ನಾವು ಸಪೋರ್ಟ್, ಏನಾದ್ರು ಪ್ರಾಬ್ಲಮ್ ಇದೆ ಅದಕ್ಕೆ ನಾವು
ಒಂದಾಗಿ ಅದನ್ನು ಎದುರಿಸಲಿಕ್ಕೆ ತಯಾರಿದ್ದೇವೆ ಅನ್ನಿಸೋ ಒಂದು ಮೆಸೇಜ್ ನನಗೆ ಕೊಡ್ಲಿಕ್ಕಿತ್ತು. ಅದು ನಾನು ಕೊಟ್ಟಾಯ್ತು. ಮತ್ತೆ ನಾನು ಅವತ್ತು ಮಾತಾಡಲಿಲ್ಲ ಅನ್ನೋದ್ರ ಬಗ್ಗೆ ಯಾರು ಬೇಸರ ಮಾಡೋದು ಬೇಡ. ನಾನು ಆವತ್ತು ಮಾತಾಡಲಿಲ್ಲ, ಅದನ್ನು ಇವತ್ತು ಹೇಳ್ತಾ ಇದ್ದೇನೆ. ನನ್ನ ಮೆಸೇಜ್ ಇಷ್ಟೇ, ಇದೇ ನನ್ನ ಮೆಸೇಜ್. ನಾವೆಲ್ಲರೂ ಒಂದಾಗುವ, ಒಟ್ಟಾಗುವ, ಎಂದೆಂದಿಗೂ ಒಂದಾಗಿರುವ, ಯಾವ ಜಗಳ ಮಾಡೋದು ಬೇಡ. ಪರ್ಸನಲ್ ಏನಾದರೂ ನಾವು ಪರ್ಸನಲ್ ಆಗಿ ಮಾತಾಡಿದ್ದು ಮಾಡೋ, ಅದಕ್ಕೆ ಏನೇ ಪ್ರಾಬ್ಲಮ್ ಸಂಘ ಸಂಸ್ಥೆಗಳನ್ನು ತೋರಿಸ್ಕೊಡ್ಬಾರ್ದು. ಮತ್ತೆ ಕುಟುಂಬ ಒಂದಂತ ತೋರಿಸ್ಬೇಕಾದ್ರೆ ನಾವು ಕುಟುಂಬದಲ್ಲಿ ಚೆನ್ನಾಗಿರ್ಬೇಕು, ಅದೇ ರೀತಿ ನಮ್ಮ ಸಂಘ ಸಂಸ್ಥೆಯಲ್ಲಿ ಚೆನ್ನಾಗಿರ್ಬೇಕು. ಇನ್ನೊಂದು ಹೇಳಕ್ಕೆ ಬೆಳೆಸ್ತೇನೆ, ಎಲ್ಲ ಕನ್ನಡ ಸಮಾಜದ ಅಧ್ಯಕ್ಷರುಗಳಿಗೆ ಹಾಗೂ ಬಂದ ಎಲ್ಲ ಅತಿಥಿಗಳಿಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಸಮಿತಿಯಿಂದ ಮುರಳಿ ಮೋಹನ್ ಶೆಟ್ಟಿಯ ನಮಸ್ಕಾರಗಳು, ಧನ್ಯವಾದಗಳು. ನಮ್ಮಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ನೀವು ಕ್ಷಮಿಸಬೇಕು. ಇನ್ನು ಮುಂದೆ ಈ ತಪ್ಪು ಮಾಡದಾಗೆ ನಾವು ಆಕ್ಷನ್ ತಗೊಳ್ತೇವೆ. ಮತ್ತೆ ಮಿಸ್ಟೇಕ್ ಆದರೆ ನಾವು ಫಸ್ಟ್ ಟೈಮ್ ಮಾಡಿದ್ವಿ ಫಂಕ್ಷನ್, ಇಷ್ಟು ಚೆನ್ನಾಗಿ ನಡೆದ ಬಹಳ ಖುಷಿಯ ವಿಷಯ. ನಿಮ್ಮೆಲ್ಲರಿಗೂ 101 ನಮಸ್ಕಾರ, ಧನ್ಯವಾದ, ಮತ್ತೆ ಧನ್ಯವಾದ, ಪುನಃ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ. ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು, ಸುದ್ದಿ, ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ. ಗೋವಾ ಕನ್ನಡ ಟಿವಿ. ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ